ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ಒಂದು ವಿಶೇಷವಾಗಿ ವಾಸ್ತು ಟಿಪ್ಸ್ನ ನಿಮಗೆ ಹೇಳ್ಕೊಡ್ತಿದ್ದೀನಿ. ಅಂದರೆ ಕೆಲವೊಬ್ಬರಿಗೆ ಹಣದ ಸಮಸ್ಯೆ ತೀವ್ರಗತಿಯಲ್ಲಿದೆ, ಅಂದರೆ ನಮ್ಮ ಜೀವನದಲ್ಲಿ ವ್ಯಾಪಾರ ವಹಿವಾಟುಗಳು ಸ್ಥಗಿತ ಆಗಿದೆ ಮತ್ತು ಹಣದ ವ್ಯವಹಾರ ಕೂಡ ಕುಂಠಿತ ಆಗಿದೆ. ಏನು ಮಾಡಿದ್ರು ನಮಗೆ ಹಣದ ಸಮಸ್ಯೆ ಅನ್ನೋದು ತೀರ್ತಾ ಇಲ್ಲ. ಹೆಂಗಾದರೂ ಆಗಿ ನಮ್ಮ ಮನೆಗೆ ಹಣ ಅನ್ನೋದು ನಮ್ಮ ಮನೆಗೆ ಸೇರಬೇಕು, ಅಥವಾ ನಾವು ಮಾಡೋವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು, ಅಥವಾ ನಮಗೆ ಹಣದ ಸಮಸ್ಯೆ ಕಾಡ್ತಿದೆ ಅಂತಂದರೆ ನೀವು ಏನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ. ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ಮಾರುವಂಥ ಅಂಗಡಿಗಳಿಗೆ ಹೋಗಿ ವಿಶೇಷವಾಗಿ ನೀವು ಒಂದು 50 ರೂಪಾಯಿ ಕೊಟ್ಟರೆ ಒಂದು ಪುಟಾಣಿದು ಒಂದು ನವಿಲಿನ ಪ್ರತಿಮೆ ಸಿಗುತ್ತೆ, ಅಥವಾ ನಿಮಗೆ ಸಾಧ್ಯವಾದರೆ ಬೆಳ್ಳಿಯ ಪ್ರತಿಮೆ ಕೂಡ ನೀವು ಮಾಡಿಸ್ಕೊಬೋದು. ನಿಮಗೆ ದುಡ್ಡು ಎಷ್ಟು ಅವಶ್ಯಕತೆ ಇದೆ ಅಂದರೆ ನಿಮ್ಮಲ್ಲಿ ತಗೊಳ್ಳೋಂಥ ಶಕ್ತಿ ಇದ್ದರೆ ನೀವು ದೊಡ್ಡದು ನವಿಲನ್ನು ನೀವು ಬೆಳ್ಳಿಯಿಂದ ಮಾಡಿಸಾದ್ರೂ ತೊಗೊಬೋದು. ಇಲ್ಲ ಅಂದರೆ ಹಿತ್ತಾಳೆ ಅಥವಾ ಕಂಚಿನಿಂದ ಮಾಡಿರೋವಂಥದ್ದನ್ನ ನೀವು ಒಂದು ಪುಟಾಣಿದು ಒಂದು ನವಿಲಿನ ಪ್ರತಿಮೆನ ನೀವು ತಗೊಬೇಕಾಗುತ್ತೆ. ಆ ನವಿಲಿನ ಪ್ರತಿಮೆನ ನೀವು ತಗೊಂಬಂದು ದಿನನಿತ್ಯ ನೀವು ಪೂಜೆ ಮಾಡುವಂತಹ ನಿಮ್ಮ ದೇವರ ಮನೆಯಲ್ಲಿ, ಅಂದರೆ ಲಕ್ಷ್ಮೀ ಸಾನ್ನಿಧ್ಯ ಇರೋಂತಹ ಒಂದು ಫೋಟೋದ ಮುಂದೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು, ಆ ದೇವರ ಮುಂದೆ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಅದನ್ನು ನೀವು ನವಿಲಿನ ಪ್ರತಿಮೆನ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಹಣದ ಸಮಸ್ಯೆ ಏನೇ ಇದ್ದರೂ ಅದು ಪ್ರತಿದಿನ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಸುಬ್ರಹ್ಮಣ್ಯನ ವಾಹನ ಆಗಿರೋದ್ರಿಂದ ನವಿಲಿನ ಪ್ರತಿಮೆ ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಯಾವಾಗ್ಲೂ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಯಾಕಂದರೆ ಸುಬ್ರಹ್ಮಣ್ಯನ ವಾಹನ ಆಗಿರೋದ್ರಿಂದ ತಾಯಿ ಪಾರ್ವತಿ ದೇವಿಯ ಸಮೇತ ನಾವು ಆ ಸುಬ್ರಹ್ಮಣ್ಯನ ನಾವು ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ನವಿಲಿನ ಗರಿಯಲ್ಲಿರೋಂಥ ಕಣ್ಣುಗಳಿರುತ್ತಲ್ಲ, ಆ ಕಣ್ಣುಗಳು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರದ ದೋಷಗಳಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ಏನಾದರೂ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆಗಳಾಗಿರ್ತಿದ್ರೆ ಆ ದೃಷ್ಟಿ ದೋಷಗಳೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣಕಾಸು ವ್ಯವಹಾರ ಅಭಿವೃದ್ಧಿ ಆಗೋದಕ್ಕೆ ಈ ನವಿಲಿನ ಪ್ರತಿಮೆ ತುಂಬಾ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಬೆಳ್ಳಿದಾದ್ರೂ ಮಾಡಿಸ್ಕೊಬೋದು, ಇಲ್ಲ ಅಂದರೆ ತಾಮ್ರದಾದ್ರೂ ನೀವು ಮಾಡಿಸ್ಕೊಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಅನೇಕ ವಸ್ತುಗಳನ್ನು ಇಡುವುದು ನಮ್ಮ ಪ್ರಗತಿ, ಸಂತೋಷ ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಬೆಳ್ಳಿಯ ನವಿಲನ್ನು ಇಡುವುದು ಅಥವಾ ವಾಸ್ತುಶಾಸ್ತ್ರದಲ್ಲಿ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಪ್ರಗತಿ ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಲು ಅವನು ತನ್ನ ಮನೆಯಲ್ಲಿ ಬೆಳ್ಳಿಯ ನವಿಲನ್ನು ಇಡಬೇಕು. ಇಲ್ಲ ಅಂದರೆ ಹಿತ್ತಾಳೆ ಅಥವಾ ತಾಮ್ರದಿಂದ ತಯಾರಿಸಿದಂಥ ಒಂದು ಪುಟ್ಟ ನವಿಲಿನ ಪ್ರತಿಮೆನ ಇಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕುಂಠಿತ ಆಗಿದ್ದರೆ ಅದು ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ಯಾಕೆ ನಾವು ಬೆಳ್ಳಿಯ ನವಿಲು ಅಥವಾ ತಾಮ್ರದ ನವಿಲನ್ನು ನಾವು ಮನೆಯಲ್ಲಿ ಇಡಬೇಕು ಅಂದರೆ, ಅದು ದೀರ್ಘಕಾಲದಿಂದ ಹಣದ ಕೊರತೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನೆಗೆ ಸಣ್ಣ ಬೆಳ್ಳಿಯ ನವಿಲನ್ನು ತಂದು ಹೀಗೆ ಮಾಡುವುದರಿಂದ ಹಣವು ನಿಮ್ಮ ಮನೆಗೆ ಬರಲು ಪ್ರಾರಂಭಿಸುತ್ತದೆ ಮತ್ತು ನೀವು ಹಣವನ್ನು ಗಳಿಸಲು ಪ್ರಾರಂಭಿಸುತ್ತೀರಿ. ಅಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಒಂದು ಒಳ್ಳೆಯ ಉದ್ಯೋಗ ಸಿಗ್ಬೋದು, ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋಂಥ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ಅದನ್ನು ಬೆಳ್ಳಿಯಿಂದ ಮಾಡಿದಂತಹ ನವಿಲಿನ ಪ್ರತಿಮೆನ ನೀವು
ನೀವು ಮನೆಯಲ್ಲಿ ತಂದು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ದಾಂಪತ್ಯದಲ್ಲಿ ಏನಾದರೂ ಜಗಳ ಇದ್ದರೆ, ಅಂದರೆ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿದ್ದರೆ, ಕಿತ್ತಾಟ ಇದ್ದರೆ, ಕುಟುಂಬದಲ್ಲಿ ಯಾವಾಗಲೂ ಕಲಹ ಆಗ್ತಾ ಇದ್ದರೆ, ಜಗಳಗಳಾಗಿ ಮನಸ್ತಾಪಗಳಾಗಿ ದೂರ ದೂರ ಇದ್ದರೆ ಅಂಥದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಈ ಬೆಳ್ಳಿಯಿಂದ ತಯಾರಿಸಿದಂತಹ ನವಿಲು ನಮಗೆ ಪೂರಕವಾಗಿ ಸಹಾಯ ಮಾಡುತ್ತೆ. ಯಾಕಂದರೆ ನೋಡಿ, ನಿಮ್ಮ ವೈವಾಹಿಕ ಜೀವನವು ಮಂದವಾಗಿದ್ದರೆ ಮತ್ತು ನೀವು ಪ್ರತಿದಿನ ಅನಗತ್ಯ ವಿಷಯಗಳ ಬಗ್ಗೆ ವಾದಿಸುತ್ತಿದ್ದರೆ ನೀವು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ನವಿಲನ್ನು ಇಡಬೇಕು. ಇದನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಅರಿವು ಇರುತ್ತದೆ. ಇದು ಕ್ರಮೇಣ ಗಂಡ ಹೆಂಡತಿ ಸಂಬಂಧದ ಮಾಧುರ್ಯವನ್ನು ಕೂಡ ಹೆಚ್ಚಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯ ನವಿಲು ಇರುವ ಮನೆಯನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾನೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಹೊಂದಿರುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ವಾಸಿಸುತ್ತದೆ. ಅದಕ್ಕೋಸ್ಕರ ನೀವು ಜಾಸ್ತಿ ದುಡ್ಡನ್ನು ನೀವೇನು ಖರ್ಚು ಮಾಡಬೇಕಾಗಿಲ್ಲ. ಎಲ್ಲೋ ಒಂದು ಚಾಕ್ಲೇಟ್ನ ತೊಗೊಂಡ್ರೆ 50 ರೂಪಾಯಿ ಖರ್ಚಾಗುತ್ತೆ. ಆ 50 ರೂಪಾಯಿ ನೀವು ಕೊಟ್ಟು ಒಂದು ಪುಟಾಣಿದು ನವಿಲಿನ ಪ್ರತಿಮೆನ ನೀವು ತಂದು ಇಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ಅದು ಸುಬ್ರಹ್ಮಣ್ಯನ ವಾಹನ ಆಗಿರೋದ್ರಿಂದ ಯಾವುದಾದ್ರೂ ಮಾಟಮಂತ್ರದ ಪ್ರಯೋಗಗಳು ಮನೆಗೆ ಗೊತ್ತಿಲ್ಲದಿದ್ದಂಗೆ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಜೊತೆ ಇರೋಂಥ ನಿಮ್ಮ ಮಿತ್ರರೇ ಅಥವಾ ನಿಮ್ಮ ಸಂಬಂಧಿಕರೇ ನಿಮಗೆ ಮಾಟಮಂತ್ರದ ಪ್ರಯೋಗಗಳನ್ನು ಮಾಡಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ವಿರುದ್ಧನೇ ಪಿತೂರಿಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ವ್ಯವಹಾರಗಳು ಕುಂಠಿತ ಆಗಬೇಕು ಅಂತ ಏನೋ ಒಂದು ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ತಂದಾಕಿರ್ಬೋದಾಗಿರ್ಬೋದು, ಕುಂಕುಮಗಳನ್ನು ಮಂತ್ರಿಸಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನೆಯ ಜಾಗದಲ್ಲಿ ಎಲ್ಲಾದರೂ ಇಟ್ಟು ಹೋಗಿರ್ಬೋದು, ಅಥವಾ ತಗಡುಗಳು, ಯಂತ್ರಗಳು ಅಂಥದ್ದನ್ನು ನಿಮ್ಮ ಮನೆಯ ಸುತ್ತಮುತ್ತ ಹಾಕಿರೋವಂಥದ್ದಿದ್ರೂ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದಾಗ ಅದನ್ನು ತೊಡೆದು ಹಾಕೋದಕ್ಕೆ ಈ ನವಿಲಿನ ಪ್ರತಿಮೆ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ನಾವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೆಲವರು ಯಶಸ್ವಿಯಾಗುವುದಿಲ್ಲ ಮತ್ತು ಅದೃಷ್ಟವು ಅದನ್ನು ಬೆಂಬಲಿಸುವುದಿಲ್ಲ ಎಂದು ಅನೇಕ ಜನರು ಯಾವಾಗಲೂ ದೂರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅದೃಷ್ಟವನ್ನು ಹೆಚ್ಚಿಸಲು ಹುಣ್ಣಿಮೆಯ ದಿನದಂದು ಅಥವಾ ಅಮಾವಾಸ್ಯೆಯ ದಿನದಂದು ಅಥವಾ ಮಂಗಳವಾರದ ದಿನ, ಶುಕ್ರವಾರದ ದಿನಗಳಲ್ಲಿ ಬೆಳ್ಳಿಯ ನವಿಲನ್ನು ಮನೆಯಲ್ಲಿ ಸುರಕ್ಷಿತವಾಗಿ ಇಡುವುದು ಮಂಗಳಕರ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಾಳೆ ಮೌನಿ ಅಮಾವಾಸ್ಯೆ ಇದೆ, ವಿಶೇಷವಾಗಿ ಮಂಗಳವಾರದ ಸಮಯದಲ್ಲಿ ಬಂದಿರೋದ್ರಿಂದ, ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ತುಂಬ ಮಹತ್ವ ಇರೋದ್ರಿಂದ ನಮ್ಮ ಪಾಪಕರ್ಮಗಳೇನಾದರೂ ಇದ್ದರೆ ಅಥವಾ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೀವನದಲ್ಲಿ ಪಿತೃದೋಷಗಳಿದ್ದರೆ ಅದು ಕೂಡ, ಅಂದರೆ ತಂದೆ ತಾಯಿಗಳಿಂದ ಯಾವುದಾದ್ರೂ ಒಂದು ದೋಷಗಳು ಬಂದಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಇದು ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಆ ನವಿಲಿನ ಪ್ರತಿಮೆ ಅಂದರೆ ಯಾವಾಗಲೂ ಅಷ್ಟೇ ಸುಬ್ರಹ್ಮಣ್ಯ ತಂದೆ ತಾಯಿಗಳನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಅಂದರೆ ಶಿವ ಪಾರ್ವತಿಯರ ತಂದೆ ತಾಯಿಗಳಾಗಿರೋದ್ರಿಂದ ನಮ್ಮ ಕುಟುಂಬದಲ್ಲೂ ಹಾಗೆ ಆ ನವಿಲಿನ ಪ್ರತಿಮೆ ಇಡೋದ್ರಿಂದ ಒಟ್ಟು ಕುಟುಂಬವಾಗಿ ವಾಸಿಸೋದಕ್ಕೆ ಮತ್ತು ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಈ ನವಿಲಿನ ಪ್ರತಿಮೆ ತುಂಬ ಸಹಾಯ ಮಾಡಿಕೊಡುತ್ತೆ. ನಿಮ್ಮ ವ್ಯವಹಾರವು ಕೂಡ ಉತ್ತಮವಾಗಿ ನಡೆಯದಿದ್ದರೆ ಮತ್ತು ನೀವು ಲಾಭಕ್ಕಿಂತ ಹೆಚ್ಚಿನದನ್ನು ಕಳೆದುಕೊಳ್ಳುತ್ತಿದ್ದರೆ ಅಂತಹ ಪರಿಸ್ಥಿತಿಯಲ್ಲೂ ನಿಮ್ಮ ಸುತ್ತಲಿನ ಪರಿಸರದಲ್ಲಿ ನೀವು ಸಕಾರಾತ್ಮಕ ಶಕ್ತಿಯನ್ನು ಹರಡಬೇಕು. ಇದಕ್ಕಾಗಿ ನೀವು ಕೆಲಸದ ಸ್ಥಳದಲ್ಲೂ ಕೂಡ ಬೆಳ್ಳಿಯ ನವಿಲನ್ನು ಇರಿಸಿ ಅಥವಾ ತಾಮ್ರದ ಹಿತ್ತಾಳೆಯಿಂದ ಮಾಡಿದಂಥ ನವಿಲಿನ ಪ್ರತಿಮೆಯನ್ನು ಶೀಘ್ರದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯದ ಆಫೀಸ್ಗಳಲ್ಲೂ ನೀವು ಇದರಿಂದ ನೀವು ಪ್ರಯೋಜನ ಪಡ್ಕೊಬೋದು. ಅದಕ್ಕೋಸ್ಕರ ನಾಳೆ ವಿಶೇಷವಾಗಿ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ, ನಿಮಗೆ ಅದು ಸರಿ ಅನಿಸಿದ್ರೆ ಒಂದು ಪ್ರತಿಮೆನ ತಂದು ಮನೆಯಲ್ಲಿ ಇಟ್ಟು ಪೂಜಿಸಿ ಅಂತ ಹೇಳ್ಕೊತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.